ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ತೊಂದರೆ ಹಾಗೆ ದಾಂಪತ್ಯ ಕಲಹಕ್ಕೆ ಕಾರಣಗಳೇನು, ಇದಕ್ಕೆ ಪರಿಹಾರ ಕ್ರಮಗಳೇನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡಿ. ಖಂಡಿತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೇವಾ ನಿರತರಾಗಿರ್ತಕ್ಕಂಥ ಎಲ್ಲ ಸೇವಕರಿಗೂ, ಹಾಗೆ ವಿಶೇಷವಾಗಿ ನಮ್ಮ ದೇಶದ ಎಲ್ಲ ವ್ಯಾಪಾರ ಅಭಿವೃದ್ಧಿಗೆ ಅನುಸಂಧಾನವಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಜಗದಂಬೆಯಾದಂಥ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಅವಳ ಅಡಿದ ಅವರುಗಳಿಗೆ ವಂದಿಸಿ, ಇವತ್ತಿನ ಈ ಒಂದು ವಿಶೇಷದ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣೆ ಶಿಶಿರ ಋತುವಿನ ಪಾಲ್ಗುಣ ಮಾಸ, ವಿಶೇಷವಾಗಿ ಅದರಲ್ಲೂ ಕೂಡ ಇವತ್ತಿನ ದಿವಸ ಕೃಷ್ಣ ಪಕ್ಷದ ಭಾನುವಾರ ಪಂಚಮಿಯುಕ್ತವಾಗಿ ಬಂದಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸ್ವಾತಿ ನಕ್ಷತ್ರ ಇರತಕ್ಕಂಥದ್ದು. ಈ ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು ವಿಶೇಷವಾಗಿ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ನಕ್ಷತ್ರ, ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ನಕ್ಷತ್ರವಾದುದರಿಂದ ವಿಶೇಷವಾಗಿ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಏನು ಮಾಡಬೇಕಪ್ಪ ಅಂದರೆ, ನಮ್ಮೆಲ್ಲರ ಬದುಕಿನಲ್ಲಿ ಸಹಜವಾಗಿ ಒಂದು ಏನಪ್ಪ ಅಂದರೆ ಸರ್ಪದೋಷ ಅಂತಕ್ಕಂಥದ್ದು, ಅಖಂಡ ಕಾಲ ಸರ್ಪದೋಷಾದಿಗಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಜ್ಯೋತಿಷ್ಯ ಅನುಸಂಧಾನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಸಂಸ್ಕಾರಕ್ಕೂ ಅಥವಾ ಸರ್ಪದೋಷಕ್ಕೂ ಇರತಕ್ಕಂಥ ವ್ಯತ್ಯಾಸಗಳೇನಪ್ಪ ಅಂದರೆ, ಸರ್ಪದೋಷಗಳಿದ್ದಾಗ ಸರ್ಪ ಸಂಸ್ಕಾರಾದಿಗಳನ್ನು ಮಾಡಿ ಅದಕ್ಕೆ ವಿಮುಕ್ತಿಯನ್ನು ಮಾಡಿ ಮುಕ್ತಿಯನ್ನು ಮಾಡತಕ್ಕಂಥ ಕ್ರಿಯಾದಿಗಳನ್ನು ವಿಶೇಷವಾಗಿ ನಮ್ಮ ಆಚರಣೆ ಪದ್ಧತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಏನಪ್ಪ, ಎಲ್ಲ ಆಚರಣೆಗಳನ್ನು ಮಾಡಿ ನಿಮಗೆ ಅದರಿಂದ ಏನೂ ತತ್ಫಲ ಸಿಗ್ತಾ ಇಲ್ಲ ಅಂತಕ್ಕಂಥವರು, ಏಕೆಂದರೆ ಏನೇ ಮಾಡಿದ್ರೂ ಕೂಡ ನಿಮ್ಮ ಬದಲಾಗಿ ನಿಮ್ಮ ವ್ಯಕ್ತಿಯಾಗಿ ನಾವು ಮಾಡ್ತಕ್ಕಂಥದ್ದಾಗಿರುತ್ತೆ ಹೊರತು ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನೇ ಇದ್ದರೂ ಕೂಡ ಈ ಒಂದು ಸರ್ಪ ಸಂಬಂಧಿತವಾದ ದೋಷಗಳು ಸಹಜವಾಗಿ 90% ಕುಜದೋಷ, ಸರ್ಪದೋಷ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದರ ಅಡಚಣೆಗಳು ಸಾಕಷ್ಟು ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಭಾನುವಾರದ ದಿವಸ ವಿಶೇಷವಾಗಿ ಏನೂ ಮಾಡಬೇಡಿ. ಯಾಕೆಂದರೆ ಈ ಪ್ರಕೃತಿಯಲ್ಲಿ 84 ಲಕ್ಷ ಜೀವರಾಶಿಗಳಿಗೆ ಬಹಳ ಮುಖ್ಯವಾಗಿ ನಮ್ಮ ಜಂತೂನಾಂ ಮಾನವ ಜನ್ಮ ಉತ್ತಮಂ ಅಂತೇಳಿ ಹೇಳುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಸಣ್ಣದಾಗಿರ್ತಕ್ಕಂಥ ರೆಮಿಡಿಯನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು, ಮುಖ್ಯವಾಗಿ ಇವತ್ತಿನ ದಿವಸ ಎಲ್ಲಾದರೂ ನಿಮಗೆ ಗೌಪ್ಯವಾಗಿರ್ತಕ್ಕಂಥ ಸ್ಥಳ, ಒಂದು ಗಿಡದ ಬುಡ ಆ ಥರ ಎಲ್ಲಾದರೂ ಕೂಡ ಮನೆಯಲ್ಲಿ ಸಹಜವಾಗಿರ್ತಕ್ಕಂಥದ್ದು ಅಕ್ಕಿ, ಸಕ್ಕರೆ ಮತ್ತು ಬಿಳಿ ಎಳ್ಳೊಂದು ಮಾತ್ರ ನೀವೆಲ್ಲಾದರೂ ಹೊರಗಡೆಯಿಂದ ತರಬೇಕಾಗುತ್ತೆ. ಕಪ್ಪೆಳ್ಳಲ್ಲ, ಬಿಳಿ ಎಳ್ಳು ಮತ್ತು ಅಕ್ಕಿ ಮತ್ತು ಸಕ್ಕರೆ, ಈ ಮೂರನ್ನು ಮಿಶ್ರಣವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾಯಿಲ್ಲ, ವಿಶೇಷವಾಗಿ ಸಂತಾನದ ತೊಂದರೆ ಆಗ್ತಾ ಇದೆ, ಒಂದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯಗಳ ಕೊರತೆ ಇದೆ, ಏನೋ ನಿತ್ಯ ನಿರಂತರವಾಗಿ ಮನೆಯಲ್ಲಿ ಕಿರಿಕಿರಿಗಳಾಗ್ತಾ ಇದೆ, ಯಾವುದು ಸರಾಗವಾಗಿ ನಡೀತಾ ಇಲ್ಲ ಅಂತೇಳಿ ಈ ಒಂದು ತೊಂದರೆ ಇದ್ದಂಥವರು ಮುಖ್ಯವಾಗಿ ಈ ಮೂರನ್ನು ಕೂಡ ಮಿಶ್ರಣವನ್ನು ಮಾಡಿ ಮನೆಯ ಗೃಹಿಣಿ
ವಿಶೇಷವಾಗಿ ಮನೆ ಹೆಣ್ಣುಮಗಳು ಈ ಕಾರ್ಯವನ್ನು ಮಾಡೋದರಿಂದ ಮನೆಯಲ್ಲಿರ್ತಕ್ಕಂಥ ಸಮಸ್ತ ವಿಧವಾದ ದೋಷಾದಿಗಳು, ಸರ್ಪ ಸಂಬಂಧಿತ ದೋಷಗಳಿಂದ ಬರ್ತಾ ಇರತಕ್ಕಂಥ ಎಲ್ಲ ನೋವುಗಳು ಕೂಡ, ನಷ್ಟಗಳು ಕೂಡ ಒಂದು ಮುಕ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲಾದರೂ ನಿಮ್ಮ ಮನೆ ಅಂದರೆ ಗೌಪ್ಯ ಸ್ಥಳ, ಯಾವುದಾದ್ರೂ ಗಿಡದ ಬುಡದಲ್ಲೋ ಅಥವಾ ಹುಲ್ಲಿನ ಬುಡದಲ್ಲೋ ಯಾರಿಗೂ ಕಾಣದ ಹಾಗೆ ಹಾಕಬೇಕು. ಹಾಕಿ ಈ ಒಂದು ಕಾರ್ಯವನ್ನು ನಿರಂತರವಾಗಿ 21 ಭಾನುವಾರಗಳ ಕಾಲ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಏನಾದರೂ ಹೊಸದಾಗಿರ್ತಕ್ಕಂಥ ಆಯಾಮ ಅಥವಾ ಹೊಸದಾಗಿರ್ತಕ್ಕಂಥದ್ದು ಏನೋ ನಿಮಗೆ ಒಂದು ಅಚಾನಕ್ಕಾಗಿ ಒಂದು ಧನದ ಸಮೃದ್ಧಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಸಿಗ್ತಕ್ಕಂಥದ್ದು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೀಗೆ ಯಾವೆಲ್ಲ ನಿಮ್ಮ ಮನಸ್ಸಿನ ಕಾರ್ಯಾದಿಗಳು ಚಿಂತೆಗಳಿದ್ದವೋ ಆ ಎಲ್ಲ ಚಿಂತನೆಗಳಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿ. ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಸ್ವಾತಿ ನಕ್ಷತ್ರವಾದದ್ದರಿಂದ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂತೆ ಏನಂದರೆ ನಾವು ಸ್ಕಿನ್ ಡಿಸೀಸ್ ಅಂತ ಏನು ಕರಿತೀವೋ ಈ ರೀತಿಯಾದ ಸಮಸ್ಯೆಗಳು ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿಮಗೆ ಏನೂ ಕೂಡ ಸರಿದೂಗ್ತಾ ಇಲ್ಲ, ನಿಮ್ಮ ಅವರ ಮಧ್ಯದಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿದೆ, ಆ ಕೆಲಸಗಳೇ ಆಗ್ತಾ ಇಲ್ಲ ಅಥವಾ ವ್ಯಾಪಾರದಲ್ಲೂ ವೃದ್ಧಿ ಆಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ ಅಂತಕ್ಕಂಥವ್ರು ಸ್ವಾತಿ ನಕ್ಷತ್ರದ ದಿವಸ ಲಕ್ಷ್ಮೀ ನರಸಿಂಹನ ಸನ್ನಿಧಾನಕ್ಕೆ ವಿಶೇಷವಾಗಿ 2 ಎಳ್ನೀರನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಮನಸ್ಸಿನ ಸಂಕಲ್ಪ ನೆರವೇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ, ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನ ಪ್ರಾರ್ಥನೆ, ಆದಿತ್ಯಾದಿ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡಿದಾಗ ವಿಶೇಷವಾಗಿ ಮೇಷರಾಶಿಗೆ ವಿಶೇಷವಾಗಿ ಇವತ್ತಿನ ದಿವಸ ಧನ ಸಮೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಬಂಧುಗಳಿಂದ ಅಪವಾದಗಳಾಗ್ತಕ್ಕಂಥದ್ದು ಆಗಿರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಮೇಷರಾಶಿಯವರು ಲಕ್ಷ್ಮೀ ನರಸಿಂಹನ ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಹೊಸದಾಗಿರ್ತಕ್ಕಂಥ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದಂಥವರು ಪ್ರಾರಂಭಿಸಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳೊಟ್ಟಿಗೆ ಸಹಾಯ ಅಥವಾ ಸಹಕಾರ ಸಿಗ್ತಕ್ಕಂಥದ್ದು. ಇನ್ನು ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ದೂರದ ಕ್ಷೇತ್ರಗಳಿಗೆ ಪ್ರಯಾಣಕ್ಕೆ ತೆರಳತಕ್ಕಂಥ ಸುಯೋಗ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನ ಚಿತ್ತವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಸ್ಥಿರಾಸ್ತಿಗಳಲ್ಲಿ ಏನಾದರೂ ಕೂಡ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾವ್ಯಾವುದೇವಕ್ಕಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಸಣ್ಣ ಪಟ್ಟದಾಗಿರ್ತಕ್ಕಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು. ಸ್ವಲ್ಪ ಚರ್ಮ ಸಂಬಂಧಿತವಾದಂಥ ತೊಂದರೆ, ಅಲರ್ಜಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಕುಲ ಗುರುಗಳ ಪ್ರಾರ್ಥನೆಯ ಜೊತೆಗೆ ಲಕ್ಷ್ಮೀ ನರಸಿಂಹನ ದರ್ಶನ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣ ಮಾಡ್ತಕ್ಕಂಥದ್ದು, ಹೊಸ ವಿಚಾರಾದಿಗಳನ್ನು ವಾಹನ ಕೊಳ್ಳಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅಥವಾ ಕ್ರಯ ವಿಕ್ರಯಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಎಲ್ಲ ಕ್ಷೇತ್ರಾದಿಗಳಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಕಟಕ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ಆರೋಗ್ಯ ತೊಂದರೆ ಮತ್ತು ದಾಂಪತ್ಯ ಕಲಹಕ್ಕೆ ಕಾರಣಗಳೇನು ಗುರುಜಿ? ನಮ್ಮ ಬದುಕಿನಲ್ಲಿ 2 ವ್ಯವಸ್ಥೆಗಳಿರುತ್ತೆ. ಏನು ಬಾಹ್ಯ ಮತ್ತು ಅಭ್ಯಂತರ ಅಂತ. ಬಾಹ್ಯಾಭ್ಯಂತರ ದೋಷಗಳು ಅಂತ ಕರಿತೀವಿ ನಾವು. ಬಾಹ್ಯ ಅಂದರೆ ನಾನು ಪೂರ್ವ ಸಂಚಿತ ಜನ್ಮದಲ್ಲಿ ನಾನೆಲ್ಲ ಕೂಡ ಹೊರಗಡೆಯಿಂದ ತಂದಿರೋದಲ್ಲ, ನನ್ನ ಜನ್ಮಕ್ಕೆ ಅನುಸಂಧಾನವಾಗಿ ಬಂದಿರತಕ್ಕಂಥ ಒಂದಷ್ಟು ಕರ್ಮಗಳಿದೆ. ಅದರಲ್ಲಿ ಯೋಗಗಳು ಇರುತ್ತೆ, ದೋಷಗಳು ಇರುತ್ತೆ. ಈಗ ಹೊರಗಿನ ದೋಷಗಳು ಅಂತ ನಾವು ಕರಿತೀವಿ. ಅದಕ್ಕೆ ನಾವು ಏನಪ್ಪ ಅಂದರೆ ಮುಖ್ಯವಾಗಿ ಸಂವರ್ತ ಯೋಗ ಅಥವಾ ಕ್ರಚಕ ಯೋಗ ಅಂತ 2 ಯೋಗಗಳಿದೆ. ಈ ಸಂವರ್ತ ಯೋಗ ಮತ್ತು ಕ್ರಚಕ ಯೋಗ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಈಗ ನಮ್ಮ ಜಾತಕಗಳಲ್ಲಿ ಈಗ ಕೆಲವರಿಗೆ ಜಾತಕಗಳೇ ಇರಲ್ಲ, ಅವರೊಂದು ಯಾವುದೋ ಪೂರ್ವಜನ್ಮದ ಸುಕೃತದಿಂದ ಒಂದು ಮನೆಗೆನೆಲ್ಲ ಕಟ್ಕೊಂಡಿರ್ತಾರೆ. ಮದುವೆ, ಯಾಕಂದರೆ ಜೀವನದಲ್ಲಿ ಬೇಕಾಗಿರತಕ್ಕಂಥದ್ದು ಮನೆ, ಮದುವೆ, ಮಕ್ಕಳು ಇದೆಲ್ಲ ಕೂಡ ಸಹಜವಾಗಿ ಬರಬೇಕಾಗಿರ್ತಕ್ಕಂಥ ಒಂದು ಸಂಪತ್ತುಗಳು.
ಹಾಗಾಗಿ ಆ ಸಂಪತ್ತುಗಳ ಸಂದರ್ಭಗಳಲ್ಲಿ ಆ ಸಂಪತ್ತುಗಳು ಬಂದಾಗ ನಮಗೆ ಅನುಕೂಲಕ್ಕಿಂತ ಅನಾನುಕೂಲಗಳು ಹೆಚ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ಸಹಜವಾಗಿ ಇದು ಅತ್ಯಂತ ಕ್ಲಿಷ್ಟದಾಯಕವಾಗಿರ್ತಕ್ಕಂಥ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ಧರ್ಮ ಸೂಕ್ಷ್ಮ ವಿಚಾರಾದಿಗಳಲ್ಲಿ ಬರ್ತಕ್ಕಂಥದ್ದು ಈ ಕ್ರಚಕ ಯೋಗ ಮತ್ತು ವಿಶೇಷವಾಗಿ ಸಂವರ್ತನ ಯೋಗ ಅಂತಕ್ಕಂಥದ್ದು. ಇದೇನಪ್ಪ ಅಂದರೆ ನಾವು ಸಹಜವಾಗಿ ಒಬ್ಬ ಪುರೋಹಿತರ ಹತ್ರನೋ ಅಥವಾ ಒಬ್ಬ ಅರ್ಚಕರ ಹತ್ರ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅರ್ಚಕರಿಗೋ ಕೇಳ್ತೀವಿ, ಸ್ವಾಮಿ ನಮಗೊಂದು ಮಗಳದ್ದು ಮದುವೆ ಮಾಡ್ತಾಯಿದ್ವಿ, ಒಂದು ಡೇಟ್ ಹಾಕ್ಕೊಡಿ ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ನೋಡಿಬಿಟ್ಟು ಎಲ್ಲ ಚೆನ್ನಾಗಿದೆ ಅಮ್ಮ ಅಂತೇಳಿ ಹಾಕ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಮುಖ್ಯವಾಗಿ ಕೆಲವರು ತಾರಾಬಲ ನೋಡ್ತಾರೆ, ಕೆಲವರು ತಾರಾಬಲ ನೋಡಲ್ಲ. ದಿನ ಚೆನ್ನಾಗಿದೆ ಮಾಡಿ ಅಂತ ಹೇಳ್ತಾರೆ. ಆದರೆ ಆ ಸಂದರ್ಭ ಅನುಚಿತವಾಗಿ ತೊಂದರೆಗಳು ಅನುಭವಿಸೋರು ಯಾರು? ಮೊದಲನೇದಾಗಿ ಆ ಒಂದು ವಧುವರರು ಜೀವನದಲ್ಲಿ ಅವರು ತೊಂದರೆಗಳಲ್ಲಿ ಸಿಲುಕೊಳ್ತಾರೆ, ಅವರಿಂದ ಅವ್ರ ಪರಿವಾರಗಳು ತೊಂದರೆಗಳಲ್ಲಿ ಸಿಲುಕೊಳ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಯಾಕಂದರೆ ನಮ್ಮ ಋಷಿಗಳು ಧರ್ಮಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಾದಿಗಳನ್ನು ಯಾಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮೂಲ ಉದ್ದೇಶ ಏನಪ್ಪ ಅಂದರೆ, ಇದರಿಂದ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಆ ತೊಂದರೆಯನ್ನು ನಿವೃತ್ತಿ ಮಾಡುವ ಸಲುವಾಗಿ ಜ್ಯೋತಿಷ್ಯಗಳು ಅಂತಕ್ಕಂಥವ್ರು ವಿಶೇಷವಾಗಿ ಈ ಯೋಗಗಳನ್ನು ಕೂಡ ಯಾಕೆಂದರೆ ಒಂದು ಸಾಲಾವಳಿ ನೋಡಬೇಕಾದ್ರೂ ಕೂಡ ಅಷ್ಟೇ, 2 ಜಾತಕಗಳ ಪರಿಶೀಲನೆ ಅತ್ಯಗತ್ಯವಾದದ್ದು. ಏನು ಮಾಡ್ತೀವಿ, ಸಾಲಾವಳಿ ಅಂದರೆ ಇವ್ರ ಹೆಸರು ಅವ್ರ ಹೆಸರು ತೊಗೊಂಡ್ಬಿಟ್ಟು ಬರುತ್ತೆ ಹೋಗಿ ಅಂತ ಹೇಳ್ತೀವಿ. ಇದು ಇವತ್ತಿನ ಕಾಲಕ್ಕೆ ಇದು ಮೌಢ್ಯತೆ ಅಲ್ಲ, ಇವತ್ತಿನ ಕಾಲಕ್ಕೆ ಇದರ ಅವೇರ್ನೆಸ್ ಜಾಸ್ತಿ ಆಗಿದೆ. ಆದರೆ ಇಂದಿನ ಕಾಲದಲ್ಲಿ ಇರಲಿಲ್ವಾ ಅಂದರೆ ಇತ್ತು. ಆದರೆ ಇಂದಿನ ಕಾಲದಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ಅವರವರ ಮೇಲೆ ನಂಬಿಕೆಗಳು ಹೆಚ್ಚಿತ್ತು. ಇವತ್ತು ಅವರವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆಂದರೆ ಆ ನಂಬಿಕೆ ಎಲ್ಲಿ ಕಳ್ಕೊಳ್ತಾ ಇದ್ವು ಅದಕ್ಕೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಈಗ ಹಿಂದೆಲ್ಲ ನಾವೆಲ್ಲ ಸ್ವಲ್ಪ ಚಿಕ್ಕವರಿದ್ದಾಗ, ಯಾಕಂದರೆ ಒಂದು 20, 30, 40, 50 ಮೊಬೈಲ್ ನಂಬರ್ಗಳಲ್ಲಿ ನಮ್ಮ ಜೋಬಲ್ಲೇ ಅಂದರೆ ನಮ್ಮ ಮೈಂಡಲ್ಲಿ ಇರ್ತಿತ್ತು. ಇವಾಗ ನಮ್ಮ ಮನೆಯಲ್ಲಿರತಕ್ಕಂಥ ಸದಸ್ಯರ ನಂಬರೇ ನಮಗೆ ಮನಸ್ಸಿನಲ್ಲಿ ಇರಲ್ಲ. ಯಾಕಂದರೆ ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗಿಬಿಟ್ಟಿದ್ವಿ. ಹಾಗಾಗಿ ಇವಾಗಲೂ ಕೂಡ ಜ್ಯೋತಿಷ್ಯದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಬಟ್ ಅದನ್ನು ಡಿಪೆಂಡೆನ್ಸಿ ಆಗಿದ್ದೀವಿ, ಅದನ್ನು ರೂಲ್ ಥರ ಅದನ್ನು ಫಾಲೋ ಮಾಡಲಿಕ್ಕಾಗಲ್ಲ. ಯಾಕಂದರೆ ಫಾಲೋ ಮಾಡೋದು ಇಲ್ಲ. ಆ ಕಾರಣದಿಂದನೇ ಸ್ವಲ್ಪ ಅಭ್ಯಂತರ ದೋಷಗಳು ಅಂತ ಬರುತ್ತೆ. ಈಗ ಸಂವರ್ತನ ದೋಷ ಅಂತಕ್ಕಂಥದ್ದು ಬರುತ್ತೆ. ಈ ಸಂವರ್ತನ ದೋಷ ಏನಪ್ಪ ಅಂದರೆ, ಪಾಡ್ಯಮಿ ಬುಧವಾರ ಬಂದಾಗ ಸಂವರ್ತನ ದೋಷ ಬರುತ್ತೆ. ಇದು ಕೇವಲ ಮದುವೆಗೆ ಒಂದೇ ಸೀಮಿತ ಅಲ್ಲ. ಶಿಲಾನ್ಯಾಸ ಇರ್ಬೋದು, ವ್ಯಾಪಾರ ಇರ್ಬೋದು, ಉಪನಯನ ಇರ್ಬೋದು, ನಾಮಕರಣ ಇರ್ಬೋದು, ಯಾವೆಲ್ಲ ನಾವು ಶುಭ ಕರ್ಮಗಳು ಮನುಷ್ಯನಿಗೆ ಷೋಡಶ ಕರ್ಮಗಳಂತ ಮಾಡ್ತೀವಿ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಉಪನಯನ ಜೊತೆಗೆ ವಿವಾಹ. ಈ 2 ಘಟ್ಟಗಳು ಮನುಷ್ಯನಿಗೆ ಅತ್ಯದ್ಭುತವಾದದ್ದು. ಇನ್ನು ಮಿಕ್ಕಿರ್ದಾಗ ಮನೆ ಕಟ್ಟಿದಾಗ ಆ ಮನೆ ಪ್ರವೇಶ ಮಾಡಿ ಆ ಮನೆಗೆ ಹೋದ್ಮೇಲೆ ಸಾಕಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಕ್ರಚಕ ಅಂದರೆ ಏನು, ಗರಗಸ ಅಂತ. ಈ ಗರಗಸ ಏನು ಕೆಲಸ ಮಾಡುತ್ತೆ, ಕಟ್ ಮಾಡುತ್ತೆ. ಕರೆಕ್ಟ್ ಅಲ್ಲ? ಕತ್ರಿ ಏನು ಕೆಲಸ ಮಾಡುತ್ತೆ, ಸಹಜವಾಗಿ ಹೇಳಿದಾಗ ಕತ್ರಿ ಅದ್ರ ಕೆಲಸ ಧರ್ಮ ಏನು, ಕಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಕ್ರಚಕ ಯೋಗ, ಸಂವರ್ತನ ಯೋಗ ಅಂತಕ್ಕಂಥ 2 ಯೋಗಗಳು, ಇದು ಅಭ್ಯಂತರ ಯೋಗಗಳು, ಬಾಕ್ಯ ಅಭ್ಯಂತರ ಯೋಗಗಳು ಅಂತ ಕರಿತೀವಿ ನಾವು. ಈ ಅಭ್ಯಂತರ ಯೋಗಗಳು ಸಂತಾನಕ್ಕೆ ಉಂಟು ಮಾಡುತ್ತೆ. ವಿವಾಹದಲ್ಲಿ ವೈವಾಹಿಕವಾಗಿರ್ತಕ್ಕಂಥ ಜೀವನದಲ್ಲಿ ಮಾನಸಿಕವಾಗಿರ್ತಕ್ಕಂಥದ್ದನ್ನು ಒತ್ತಡಗಳನ್ನು ಕೊಡ್ತಕ್ಕಂಥದ್ದು, ಇವರ ಮಧ್ಯದಲ್ಲಿ ಅನ್ಯೋನ್ಯತೆ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಬರುತ್ತೆ. ಇದಕ್ಕೆ ಏನಪ್ಪ, ಹೇಗೆ ಇದನ್ನು ನೋಡಬೇಕು ಅಂತಕ್ಕಂಥದ್ದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಬ್ಜೆಕ್ಟ್. ಹಾಗಿದ್ರೆ ಏನು ನೋಡಬೇಕು ಅನ್ನೋದನ್ನು ಮುಂದೆ ತಿಳಿಸೋಣ. ಓಕೆ, ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದನಾ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಮಾತಾಡಬೇಕು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳು ಜೀವನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಏನಾಗಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಮಗಳ? ಮಗಳು ಏನು ಮಾಡ್ಕೊಂಡಿದ್ದಾರೆ? ಅವರು B.Com ಮಾಡಿದ್ದಾರೆ. ಮುಂದೆ ಹೆಂಗಿರ್ತಾರೆ ಏನು ಅಂತ ಕೇಳ್ಬೇಕಾಯ್ತು. ಮುಂದೆ ಫ್ಯೂಚರ್ ನೋಡ್ತಾ ಇದ್ರಾ, ಮದುವೆ ಕೇಳ್ತಿದ್ರಾ? ತಾಯಿ ಮದುವೆ ಬಗ್ಗೆ ಕೇಳ್ತಿದ್ರಾ, ಆ ಹುಡುಗಿ ಹೆಣ್ಮಗಳ ಫ್ಯೂಚರ್ ಬಗ್ಗೆ ಕೇಳ್ತಿದ್ರಾ? ಜೀವನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಅಲ್ಲ, ಮುಂದೆ ಓದಿಸ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಓದ್ ಮುಗ್ದೈತೆ, ಮದುವೆ ಆಗೈತೆ. ಅವ್ರ ಜೀವನ ಹೆಂಗೆ ಅಂತ ಓದು ಮದುವೆನೂ ಮಾಡ್ಬಿಟ್ಟಿದ್ದೀರಾ? ಮದುವೆ ಮಾಡ್ಬಿಟ್ಟಿದ್ದೀವಿ. ಎಷ್ಟು ವರ್ಷ ಆಯ್ತು ಮದುವೆ ಮಾಡಿ? 3 ವರ್ಷ ಆಯ್ತು ಗುರುಗಳೇ. ಮಕ್ಕಳೆಲ್ಲ ಆಗಿದ್ದಾರಾ? ಇಲ್ಲ ಇಲ್ಲ, ಅದ್ರ ಸಲುವಾಗಿ ಕೇಳ್ತಿದ್ದೀರಾ? ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ನೀವು ಅದನ್ನು ಸ್ಪಷ್ಟಪಡಿಸ್ಬೇಕಲ್ವಾ? ಮಕ್ಕಳು ಮದುವೆ ಆಗಿದೆ, 3 ವರ್ಷ ಆಗಿದೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ತಾಯಿ, ಆಗುತ್ತೆ, ಅವ್ರಿಗೇನು ತೊಂದರೆ ಏನಿಲ್ಲ. ಆದರೆ ಸ್ವಲ್ಪ ಏನಂದರೆ ಆ ಹುಡುಗನ ಜಾತಕದಲ್ಲೇ ಸ್ವಲ್ಪ ಸಮಸ್ಯೆ ಕಾಣ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹುಡುಗಿ ಜಾತಕದಲ್ಲಿ ಏನು ತೊಂದರೆ ಇಲ್ಲ. ಆದರೆ ಏನು ಅತ್ಯಂತ ಕ್ಲಿಷ್ಟದಾಯಕವಾದದ್ದು ಏನಲ್ಲ. ಏನಪ್ಪ ಅಂದರೆ, ನಿಮಗೆ ಎಲ್ಲಿರೋರು, ನೀವು ಯಾವ ಎಲ್ಲಿಂದ ಕಾಲ್ ಮಾಡ್ತಿದ್ರಾ?
ನಾವು ಯಜ್ಞಾನಿಯಿಂದ ಗುರುಗಳೇ. ನೀವು ನಮಗೆ ಇಲ್ಲಿ ಇದ್ರ ಹತ್ರ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ, ಚನ್ನಪಟ್ಟಣದ ಹತ್ರ. ಚನ್ನಪಟ್ಟಣದ ಹತ್ರ ನಾನು. ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದೊಮ್ಮೆ ಬೆಣ್ಣೆ ತಗೊಂಡೋಗಿ ಕೃಷ್ಣನಿಗೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬರಕ್ಕೆ ಹೇಳಿ. ಮನೆಯಲ್ಲಿ ಒಂದು ಕೃಷ್ಣನ ಬಾಲಗೋಪಾಲ ಕೃಷ್ಣನ ಫೋಟೋ ಚಿತ್ರಪಟವನ್ನು ನಿಮ್ಮ ಆ ಹೆಣ್ಣು ಮಗಳ ರೂಮಲ್ಲಿ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಶನಿವಾರ ಕೃಷ್ಣನ ಒಂದು ಚಿಕ್ಕ ವಿಗ್ರಹ ಇಟ್ಟು ಒಂದು ಸ್ವಲ್ಪ ಬೆಣ್ಣೆ ಇಟ್ಟು ಅವರಿಬ್ಬರು ಕೂಡ ಸ್ವೀಕಾರವನ್ನು ಮಾಡಿದಾಗ ಅದನ್ನು ತಗೊಳ್ಳೋಕೆ ಹೇಳಿ, ತಿನ್ಲಿಕ್ಕೆ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ, ಆಯ್ತಾ? ಹೀಗೆ ಮಾಡಿ ಅನನ್ಯವಾಗಿ ಕೃಷ್ಣನ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಅನ್ನಪೂರ್ಣ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರದಿಂದ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 4. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಗಳೇ, ನೀವು ಹೇಗಿದ್ದೀರಾ? ನಮಸ್ಕಾರಮ್ಮ, ಹೇಗೆ ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ ತಾಯಿ? ಒಳ್ಳೇದು ಮಾಡಲಿ. ಮಗನ ವಿದ್ಯಾಭ್ಯಾಸ ಕೇಳಬೇಕಾಗಿತ್ತು. ಏನು ಓದ್ತಿದ್ದಾರೆ? ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾನೆ ಅಮ್ಮ. ಇವಾಗ ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾನೆ. ಹಾಂ, ಫಸ್ಟ್ PUC ಮುಗಿದ್ದು ಇವಾಗ ಸೆಕೆಂಡ್. ಏನು ಯಾವ ಸಬ್ಜೆಕ್ಟ್ ತಗೊಂಡಿದ್ದಾರೆ? ಈ ಸೈನ್ಸ್ ತಗೊಂಡಿದ್ದಾನೆ. ಒಳ್ಳೇದು, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಖಂಡಿತ ಒಳ್ಳೇದಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಎಕ್ಸಾಮ್ ನಡೀತಾ ಇದಲ್ವ ಈಗ? ಏನ್ ಗುರುಗಳೇ? ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದಲ್ಲ ಮತ್ತೆ ಈಗ? ಇಲ್ಲ, ಇವಾಗ ಸೆಕೆಂಡ್ ಇಯರ್ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾರಾ? ಆಗ್ಲಿ. ಏನು ಈಗ ಏನು ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ಓದೋದ್ರಲ್ಲಿ ಡೌಟ್ ಇದೆಯಾ? ಮೆಡಿಕಲ್ ಹೋಗ್ತಾ ಇದ್ದಾನೆ, ಅದೇ ಫೀಲ್ಡ್ಗೆ ಹೋದ್ರೆ ಒಳ್ಳೇದಾ? ಖಂಡಿತ ಒಳ್ಳೇದು, ಏನು ಚಿಂತೆ ಮಾಡುವ ಅಗತ್ಯ. ಸೈನ್ಸು ತಗೊಂಡಿರೋ ಸಬ್ಜೆಕ್ಟು ಚೆನ್ನಾಗಿದೆ, ಏನು ಚಿಂತೆ ಮಾಡುವ ಅಗತ್ಯ. ನೀವು ಸೂಚನೆ ಮಾಡಿರೋ ಸಂಖ್ಯೆ ಆಧಾರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಸ್ವಲ್ಪ ಏನಂದರೆ ಓದೋದ್ರ ಮೇಲೆ ಸ್ವಲ್ಪ ಗಮನ ಕಡಿಮೆ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಸಮಾಧಾನದಿಂದ ಮಾತನಾಡಿ, ಆ ಥರದಿಂದ ಏನೋ ಮಾತನಾಡೋಕೆ ಹೋಗಬೇಡಿ, ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರ ಸ್ವಲ್ಪ ಗುರುಗಳ ಸನ್ನಿಧಾನಕ್ಕೆ, ಯಾವುದಾದ್ರೂ ನಿಮ್ಮ ರಾಮನಗರದಲ್ಲಿ ಸಾಯಿಬಾಬಾ, ದತ್ತಾತ್ರೇಯ, ಹಾಗೆ ಯಾವುದಾದ್ರೂ ಗುರುಗಳ ಸನ್ನಿಧಾನ ಇದ್ದರೆ ಗುರುವಾರ ನಿಯಮಿತವಾಗಿ ಗುರುಗಳ ಸನ್ನಿಧಾನಕ್ಕೆ ದರ್ಶನಕ್ಕೆ ತೆರಳುವ ವ್ಯವಸ್ಥೆಯನ್ನು ಮಾಡಿಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನೂ ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗ ಆಕಾಂಕ್ಷಿಗಳಿಗೆ ಇಷ್ಟು ದಿವಸದಿಂದ ಏನೋ ಪ್ರಯತ್ನ ಕಾರ್ಯಾದಿಗಳಲ್ಲಿ ನಿಮಗೆ ಏನೋ ಅಶುಭ ಕಾಣ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತು ಪ್ರಾರ್ಥನೆ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಯಾವುದಾದ್ರೂ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ ಸಿಂಹರಾಶಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕಲಸಕ್ಕರೆಯನ್ನು ಅವ್ರಿಗೆ ಕೊಡೋದ್ರಿಂದ, ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸೋದರರ ನೆರವು ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಸಿಂಹರಾಶಿಯವರು ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ವಾಹನಾದಿಗಳ ಕ್ರಯ ವಿಕ್ರಯಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶುಭವಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಬಯಸ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣತಕ್ಕಂಥದ್ದಾಗಿರುತ್ತೆ. ಕನ್ಯಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲಗುರುಗಳ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಅಥವಾ ವೃತ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದು, ಅಥವಾ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಸಾಂಬಶಿವನ ದರ್ಶನ, ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಇವತ್ತಿನ ದಿವಸ ವೃತ್ತಿಯಲ್ಲೇ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮೇಲಧಿಕಾರಿಗಳು ಅಥವಾ ಈ ಒಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೊಸ ಕಾರ್ಯಾದಿಗಳನ್ನು ಮಾಡುವಂತಹ ಮನಸ್ಥಿತಿ ಇರತಕ್ಕಂಥವ್ರು, ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಅಥವಾ ಏನೋ ಮನೆಯಲ್ಲಿ ಶುಭ ಕಾರ್ಯಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಚಾಲನೆ ಮಾಡ್ತಕ್ಕಂಥ ಸುಯೋಗಾದಿಗಳು ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ಕೂಡ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಶ್ರೀರಾಮ್ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರು ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಶ್ರೀರಾಮ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ?
ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದೆ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ಮಗಳ ಬಗ್ಗೆ ಮುಗಿಸ್ತು ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 15 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದೆ ಗುರುಜಿ? ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ಏನಿದೆ ಮೇಡಮ್, ವಿವಾಹ ಮತ್ತು ವಿದ್ಯಾಭ್ಯಾಸ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗ ಸಿಗುತ್ತಾ? ಖಂಡಿತ ಸಿಗುತ್ತೆ. ನೀವೊಂದು ಕೆಲಸ ಮಾಡಿ, ನಿಮಗೆ ಶಕ್ತಿ ಇದ್ದರೆ ನಮ್ಮ ಸಿದ್ಧಗಂಗಾ ಮಠ ಗೊತ್ತಲ್ವಾ? ಹೌದು. ನೀವು ಆ ಮಠದಲ್ಲಿ ನಿಮ್ಮ ಮಗಳ ಹೆಸರಲ್ಲಿ ಒಂದು 13 kg ಅಕ್ಕಿ, ಅಥವಾ ನಿಮ್ಗೆ ಹೆಚ್ಚಿದ್ರೆ ನೀವು 130 kg ಕೊಡ್ಬೋದು. ಕನಿಷ್ಠ ಒಂದು 13 kg ಅಕ್ಕಿ ನಿಮಗೆ ಶಕ್ತಿ ಇದ್ದರೆ, ಒಂದು 4 kg ತೊಗರಿಬೇಳೆ, 13 kg ಅಕ್ಕಿ, 6 kg ಬೆಲ್ಲ, ಈ 3 ವಸ್ತುಗಳನ್ನು ತಗೊಂಡೋಗಿ ಅಲ್ಲಿ ಊಟದ ವ್ಯವಸ್ಥೆ ನಡೆಯುತ್ತೆ. ಆ ಊಟದ ನಿಮಗೆ ಶಕ್ತಿ ಇದ್ದರೆ ಹೆಚ್ಚು ಕೊಡ್ಬೋದು. ಇದು ಕನಿಷ್ಠದಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟನ್ನು ತಗೊಂಡೋಗಿ ನಿಮ್ಮ ಮಗಳನ್ನು ಅನನ್ಯವಾಗಿ ನೀವು ಇಬ್ಬರು ತಂದೆ ಮಗಳಿಬ್ಬರು ಹೋಗಿ ಆ ಒಂದು ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಅದನ್ನು ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಕುಲದೇವರು ಯಾರು? ಲಕ್ಷ್ಮೀ ನರಸಿಂಹ ಸ್ವಾಮಿ. ತುಂಬ ಒಳ್ಳೆಯದು. ಲಕ್ಷ್ಮೀ ನರಸಿಂಹ ಯಾವುದು? ಅತ್ತಾಳ ಬೆಟ್ಟನಾ? ಸಿಬಿ. ಸರಿ, ಓಕೆ. ಒಂದೊಮ್ಮೆ ಒಟ್ಟು ಕುಟುಂಬದವರೊಟ್ಟಿಗೆ ಹೋಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಸ್ತ್ರ ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಈ 2 ಕಾರ್ಯಾದಿಗಳನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮಗಳಿಗೆ ಸರ್ಕಾರದ ಉದ್ಯೋಗದ ಯೋಗ ಇದೆ, ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಿನಿಮಾ ರಂಗದಲ್ಲಿದ್ದಂಥವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ದಾಂಪತ್ಯದಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಇದ್ದಂಥ ಅಡೆತಡಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಾಲಯಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ನಿಮ್ಮ ಅದೆಷ್ಟೋ ವಿಷಯಾಧಾರಿತವಾಗಿರ್ತಕ್ಕಂಥ ಜಿಜ್ಞಾಸಾದಿಗಳು ಇದ್ದಾಗಲೂ ಕೂಡ ಆ ದೇವಸ್ಥಾನಕ್ಕೆ ಹೋಗಬೇಕಾ, ಆ ದೇವಸ್ಥಾನಕ್ಕೆ ಹೋಗಬಾರ್ದ ಅಂತಕ್ಕಂಥ ಜಿಜ್ಞಾಸೆಗಳಿದ್ದಂಥವರು ಕೂಡ ಇವತ್ತಿನ ದಿವಸ ಸ್ನೇಹಿತರ ಸಮಾಗಮನದಲ್ಲಿ ಆ ಒಂದು ಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಕೈಗೊಂಡ ಕಾರ್ಯಾದಿಗಳು ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಅಥವಾ ವೃತ್ತಿರಂಗದಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಹೊಸ ಕಾರ್ಯಾದಿಗಳನ್ನು ಪ್ರಾರಂಭಿಸುವಂತಹ ಧಾವಂತದಲ್ಲಿ ಇವತ್ತಿನ ದಿವಸ ಅಡೆತಡೆಗಳಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸಹೋದ್ಯೋಗಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಯಾರಾದರೂ ನೊಂದವರನ್ನು ಇವತ್ತಿನ ದಿವಸ ಸಾಂತ್ವನವನ್ನು ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದು, ವ್ಯವಸಾಯದಾರರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರು ವಿದೇಶ ಪ್ರಯಾಣಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರ ವಹಿಸಿ. ಸ್ವಲ್ಪ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗೌರವಕ್ಕೂ ಕೂಡ ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಇನ್ನಷ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಗುರುಬಸವರಾಜ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಟ್ಟೂರು, ವಿಜಯನಗರ ಜಿಲ್ಲೆ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. ನನ್ನ ಧ್ವನಿ ಕೇಳಿಸ್ತಿದೆಯಾ ಗುರು ಅವರೇ? ಹ್ಞೂ, ಕೇಳಿಸೋದು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 5 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ. ಚೆನ್ನಾಗಿದೆ ಗುರುಜಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗನ ಮದುವೆ ಕೇಳಬೇಕಾಯ್ತು. ಮನೆ ದೇವರು ಯಾರು? ಮನೆ ದೇವರು ಉಜ್ಜಿನ ಮಾವಸಿದ್ದೇಶ್ವರ. ಸ್ವಲ್ಪ ವಿಷ್ಣು ಸಂಬಂಧಪಟ್ಟ ಹಾಗೆ ಏನೋ ನಿಮ್ಮದೊಂದು ಅರಕೆ ಇದೆಯಲ್ಲ? ಹೌದು ಗುರುಜಿ, ನಮಗೇನು ಗೊತ್ತಿಲ್ಲ ಗುರುಜಿ. ನೋಡಿ, ಏನೋ ಒಂದು ಅರಕೆ ಕಟ್ಕೊಂಡಿದ್ದೀರಾ ಮನೆಯಲ್ಲೋ? ಯಾರೋ ಏನಾದರೂ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ವಿಷ್ಣು ದೇವಸ್ಥಾನಕ್ಕೆ ಏನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರಾ? ಇಲ್ಲ ಗುರುಜಿ. ಏನೋ ಅರಕೆ ಇದೆ ವಿಷ್ಣುದು. ಏನು ಮಾಡ್ಕೊಂಡಿದ್ದಾರೆ ಮಗ? ಮಗ ಮೆಕ್ಯಾನಿಕಲ್ ಕೆಲಸಕ್ಕೆ ಹೋಗ್ತಿದ್ದಾರಾ? ಹಾಂ, ಸ್ವಂತ ಗ್ಯಾರೇಜ್ ಮಾಡ್ತಾರ. ಸ್ವಂತ ಗ್ಯಾರೇಜಾ? ಹೌದ್ರಿ. ಒಳ್ಳೇದಲ್ವಾ? ಸ್ವಂತ ಉದ್ಯೋಗ ಯಾವತ್ತಿಗೂ 4 ಜನಕ್ಕೆ ಊಟ ಹಾಕುವ ಯೋಗ.
ಯಾಕಂದರೆ ಸಹಜವಾಗಿ ಎಲ್ಲರೂ ಕೆಲಸಕ್ಕೆ ಹೋಗೋ ಮನಸ್ಥಿತಿಯಲ್ಲೇ ಉಟ್ಕೊಂಡಿರ್ತಾರೆ. ಯಾರು ಕೂಡ 4 ಜನಕ್ಕೆ ಊಟ ಹಾಕ್ಬೇಕಂತಕ್ಕಂಥ ಮನಸ್ಥಿತಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಮಗ ಮಹತ್ತರವಾದ ಕೆಲಸ ಮಾಡ್ತಾ ಇದ್ದಾರೆ. ಏನಾಗಬೇಕಿತ್ತು ನಿಮಗೆ? ಮದುವೆ ಆಗುವಂತ ಸ್ವಲ್ಪ ಅದೇ ನಾರಾಯಣನಿಗೆ ಸಂಬಂಧಪಟ್ಟ ಹಾಗೆ ದೋಷ ಕಾಣಿಸ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ಲಕ್ಷ್ಮೀ ಅಥವಾ ನಾರಾಯಣರ ಎಲ್ಲಾದರೂ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇದೆಯಾ? ಇಲ್ರಿ ಅದು ನೀವು ಯಾವಾಗ ವರ್ಷಕ್ಕೆ ಪಾಂಡುರಂಗ ಹೋಗ್ತಾ ಇರ್ತಾರೆ. ಪಾಂಡುರಂಗನಗ ಹಾಂ ರೀ. ಒಂದು ಕೆಲಸ ಮಾಡಿ, ಅನನ್ಯವಾಗಿ ಪಾಂಡುರಂಗನ ಸನ್ನಿಧಾನಕ್ಕೆ ಹೋಗಿ ಪಂಡರಾಪುರ, ಯಾಕೆಂದರೆ ಕಲಿಯುಗದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ನಿಮಗೆ ಮಹಾಲಕ್ಷ್ಮಿ ಸನ್ನಿಧಾನ ಕೂಡ ಹತ್ರ ಅನಿಸುತ್ತಲ್ವಾ? ಹ್ಞೂ ರೀ. ಒಂದು ಕೆಲಸ ಮಾಡಿ, ಅಮ್ಮನವರ ಸನ್ನಿಧಾನಕ್ಕೆ ಮೊದಲು ಹೋಗಿ ನಂತರ ಪಾಂಡುರಂಗನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಒಂದು 9 ಭಾನುವಾರಗಳ ಕಾಲ ಈ ಒಂದು ಅಶ್ವತ್ಥಮರ ಪ್ರದಕ್ಷಿಣೆಯನ್ನು ಮಾಡಿಸಿ. 12 ಪ್ರದಕ್ಷಿಣೆ ನಿಮ್ಮ ಮಗನ ಕೈಯಲ್ಲಿ 12 ಭಾನುವಾರಗಳ ಕಾಲ ಖಂಡಿತ ಒಳ್ಳೆದಾಗುತ್ತೆ. ಆ ಅಶ್ವತ್ಥ ವೃಕ್ಷಕ್ಕೆ ಪ್ರತಿ ಭಾನುವಾರ ಮದುವೆ ಸಲುವಾಗಿ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಲಕ್ಷ್ಮೀ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪಾಂಡುರಂಗನ ಸನ್ನಿಧಾನಕ್ಕೆ ಹೋಗಿ ಬಂದ ನಂತರದಲ್ಲಿ ನಿಮ್ಮ ಮಗನಿಗೆ 12 ಭಾನುವಾರಗಳ ಕಾಲ 12 ಪ್ರದಕ್ಷಿಣೆಯನ್ನು ಪ್ರತಿ ಭಾನುವಾರ ನಿಮ್ಮ ಮಗನ ಕೈಯಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಆ ಒಂದು ಸಮಯದಲ್ಲಿ 12 ಪ್ರದಕ್ಷಿಣೆ ಹಾಕಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ದಾಂಪತ್ಯ ಕಲಹಕ್ಕೆ ಕಾರಣಗಳನ್ನು ಹೇಳಿದ್ರೆ ಇನ್ನು ಅದಕ್ಕೆ ಪರಿಹಾರ ಕ್ರಮಗಳೇನು ಗುರುಜಿ? ಪರಿಹಾರಗಳಂದರೆ ಮುಖ್ಯವಾಗಿ ಇದಕ್ಕೆ ಏನಂದರೆ, ನಾವು ಯಾಕೆ ಇದು ಬರುತ್ತೆ ಅಂದರೆ 13 ಸಂಯೋಜನೆ ಬರಬಾರ್ದು. ಈಗ ಭಾನುವಾರ ಅಂದರೆ 1 ಅಂತಕ್ಕಂಥದ್ದು. ಭಾನುವಾರ ತ್ರಯೋದಶಿ ತಿಥಿ, ಇದು ದ್ವಾದಶಿ ತಿಥಿ ಬಂತು ಅಂತ ಇಟ್ಕೊಳ್ಳಿ. ದ್ವಾದಶಿ ಅಂದರೆ 12 ತಿಥಿ ಮತ್ತು ಈ ಒಂದು ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಣನೆಗೆ ತಗೊಳ್ತೀವಿ ನಾವು ಇದನ್ನು. ಯಾವಾಗ ಈ ಶುಕ್ರವಾರಕ್ಕೆ ಸಪ್ತಮಿ ಬಂತು ಅಂತ ಇಟ್ಕೊಳ್ಳಿ, ಅದು ಕೂಡ 13 ಆಗುತ್ತೆ. ಈ 13ರ ಸಂಯೋಜನೆ ಬರಬಾರ್ದು. ಅದು ಬಂದಾಗ ಕ್ರಚಕ ಯೋಗ ಬರುತ್ತೆ. ಈ ಕ್ರಚಕ ಯೋಗದಿಂದ ದಾಂಪತ್ಯದಲ್ಲಿ ವಿರಸಗಳು, ಮಧ್ಯದಲ್ಲಿ ವಿಘ್ನಗಳು, ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಮ್ಮ ಹತ್ರ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ, ಕೊನೆಗೆ ಈ ಪ್ರಶ್ನೆ ಬಂದಾಗ ಇದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ, ಯಾರು ಜ್ಯೋತಿಷಿಗಳಿದ್ದಾರೋ ಅವರು ಈ ಲಗ್ನಾದಿಗಳನ್ನು ಕೊಡಬೇಕಾದ್ರೆ, ಮುಹೂರ್ತಗಳನ್ನು ನಿರ್ಧಾರವನ್ನು ಮಾಡಬೇಕಾದ್ರೆ ಈ ಎಲ್ಲ ಆಯವ್ಯಯಗಳನ್ನು ನೋಡಿ, ಇದನ್ನೆಲ್ಲ ನೋಡಿ ಪರಿಗಣನೆ ಮಾಡಿದಾಗ ಅವರ ಜೀವನ ಉನ್ನತವಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.